ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಸೊ ಈವ್ನಿಂಗ್ ಇವಾಗ 6:30 ಆಗಿದೆ. ಸೊ ರೆಡಿ ಆಗಿದ್ದೀನಿ. ದಿಸ್ ಇಸ್ ಮೈ ಔಟ್ಫಿಟ್. ತೋರಿಸ್ತೀನಿ ರೀ ನನ್ನ ಔಟ್ಫಿಟ್ ಹೇಗಿದೆ ಅಂತ. ಅವಿಷ್ಕನ ರೆಡಿ ಮಾಡಿ. ಸೊ ದಿಸ್ ಇಸ್ ಮೈ ಔಟ್ಫಿಟ್, ಕಂಪ್ಲೀಟ್ ಬಾಡಿ ಕಾನ್. ಅದಿತಿ ಈಸ್ ಆಲ್ಸೋ ಇನ್ ರೆಡ್, ಅವಿಷ್ಕ ಈಸ್ ಇನ್ ರೆಡ್. ನಾನು ಕೃವಿ ಗೋಲ್ಡನ್ ಕಲರ್ನ ಹಾಕ್ಕೊಂಡಿದ್ದೀನಿ. ಅಂತಂದರೆ ಒಂಥರ ಹಾಂ, ಆ್ಯಕ್ಚುಲಿ ಈ ಬೆಲ್ಟ್ ಇದಕ್ಕೆ ಬಂದಿರಲಿಲ್ಲ, ಇದು ಜಸ್ಟ್ ಇದೇ ರೀತಿ ಇತ್ತು, ಏನೋ ಸಿಂಪಲಾಗಿ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು ಐ ಪೇಡ್ ಅಪ್ ದಿಸ್. ಓಕೆ, ಸೊ ಏನಪ್ಪ ವ್ಲಾಗು ಅಂತ ಹೇಳೋದಾದರೆ, ಆಬ್ವಿಯಸ್ಲಿ ಅವಿಷ್ಕ ಬರ್ತ್ಡೇ. ಅವಿಷ್ಕಾಗೆ ಹೇರ್ ಬ್ಯಾಂಡ್ ಇದೆ ವೈಟ್ ಕಲರ್. ಆ್ಯಂಡ್ ಈ ಔಟ್ಫಿಟ್ ಯಾವುದು ಅಂತ ಹೇಳೋದಕ್ಕಿಂತ ಮುಂಚೆ ತುಂಬ ಖುಷಿ ವಿಚಾರ ಏನು ಅಂತಂದರೆ, ನಾವು ನಮ್ಮ ಬಿಸ್ನೆಸ್ನ ಶುರು ಮಾಡಿದ್ದೀವಿ ಅಂತಂದರೆ, ಮೊನ್ನೆ ಹೇಳಿದ್ವಿ ಅಲ್ವಾ ನಾವೊಂದು ಬಿಸ್ನೆಸ್ನ ಶುರು ಮಾಡ್ತಿದ್ದೀವಿ ಅಂತ. ಸೊ ಆ ಬಿಸ್ನೆಸ್ ಏನು ಅಂತಂದರೆ ಮಕ್ಕಳಿಗೆ, ಸ್ಪೆಷಲಿ ಹೆಣ್ಮಕ್ಳಿಗೆ ಅಲ್ವಾ, ಸ್ಪೆಷಲ್ ಅದು ಕೃವಿ ಬಿಸ್ನೆಸ್ಸು. ನಾನು ಸಪೋರ್ಟ್ ಮಾಡ್ತಾಯಿದ್ದೀನಿ ಅವ್ರಿಗೆ. ಎಷ್ಟು ಶೆಕೆ ಆಗ್ತಿದೆ ಗೊತ್ತಾ. ಏನು ಅಂದರೆ ಕಸ್ಟಮೈಸೇಷನ್, ಎಥ್ನಿಕ್ಸ್ ಬೇರು, ಆಮೇಲೆ ಟ್ರೆಡಿಷ್ನಲ್ಲು, ಅದ್ರ ಜೊತೆಗೆ ಈಗ ಪಾರ್ಟಿ ವೇರ್ಸ್ ಅಂತ ಬರುತ್ತಲ್ಲ ಮಕ್ಕಳಿಗೆ, ಕ್ಯೂಟ್ ಫ್ರಾಕ್ಸು. ಸೊ ನೀವು ಅವಿಷ್ಕನ್ ಫ್ರಾಕ್ ನೋಡೋದಾದ್ರೂ ದಿಸ್ ಇಸ್ ಎ ಕಸ್ಟಮೈಸೇಷನ್. ಅಂತಂದರೆ ಅದಿತಿಗೆ ಮತ್ತು ಅವಿಷ್ಕನ್ಗೆ ಕಸ್ಟಮೈಸೇಷನ್ ಮಾಡಿರೋದು. ಇದು ಅವಿಷ್ಕನ್ಗೆ ಫುಲ್ ಕಂಪ್ಲೀಟ್ ರೆಡ್ ಕಲರ್ ಏನಿದೆ ಅದನ್ನು ನಾವು ಕಸ್ಟಮೈಸೇಷನ್ ಮಾಡಿಸಿದ್ದು. ಸೊ ನೆಕ್ಸ್ಟ್ ವೀಕಿಂದ ಅದಿತಿ ಅವಿಷ್ಕ ಸ್ಟೈಲ್ಸ್. ಇವತ್ತು ನಾನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಹಾಕಿದೆ, ಪೋಸ್ಟ್ ಹಾಕಿದ್ದೆ. ಸೊ ಆ ಪೋಸ್ಟಲ್ಲಿ ನಾನು ಟ್ಯಾಗ್ ಮಾಡಿದ್ದೀನಿ ಅದಿತಿ ಅವಿಷ್ಕ ಸ್ಟೈಲ್ಸ್ ಅಂತ. ಸೊ ಆ ಪೇಜಲ್ಲಿ ಇನ್ಮೇಲೆ ವಿಡಿಯೋಸ್ಗಳು ಬರ್ತಾ ಹೋಗುತ್ತೆ, ಎಷ್ಟು ಪ್ರೈಸು, ಯಾವ ಕಲರ್ಸಲ್ಲಿ ಅವೈಲೇಬಲ್ ಇದೆ, ಯಾವ ಸೈಜಲ್ಲಿ ಅವೈಲೇಬಲ್ ಇದೆ ಅಂತ. ಅದು ಕಂಪ್ಲೀಟ್ ಒಂದು ಏನಂತ ಹೇಳೋದು, ಆರ್ಡರ್ನ ತೊಗೊಳ್ಳೋದಿರ್ಬೋದು, ಆರ್ಡರ್ನ ನೀವು ಪ್ಲೇಸ್ ಮಾಡಿದಾಗ ಅದರ ಪ್ರಾಸೆಸ್ ಇರ್ಬೋದು, ಎವ್ರಿಥಿಂಗ್ ಕೃವಿ ವಿಲ್ ಬಿ ಹ್ಯಾಂಡ್ಲಿಂಗ್. ನನ್ನ ಒಂದು ಕೆಲಸ ಏನು ಅಂತಂದರೆ ವಿಡಿಯೋ ಶೂಟಿಂಗು, ಅದಾದಮೇಲೆ ಜಸ್ಟ್ ಪ್ರಮೋಷನ್ ನಾನು ಮಾಡುವಂಥ ಜವಾಬ್ದಾರಿ ನಾನು ತಗೊಂಡಿದ್ದೀನಿ. ಸೊ ಎನಿಥಿಂಗ್ ಯು ಹ್ಯಾವ್ ಟು ಟೆಲ್? ನಥಿಂಗ್, ಪ್ಲೀಸ್ ಸಪೋರ್ಟ್ ಅಸ್. ಎಸ್, ಸಪೋರ್ಟ್ ಮಾಡಿ. ಬಟ್ ವಿಷ್ಕಾಗೆ ಅದಿತಿಗೆ ಅಂತಲ್ಲ, ನೆಕ್ಸ್ಟ್ ಇವ್ರದ್ದು ಇದೆ. ಹಾಂ, ನಂದು ಅಂದರೆ ಕಾರ್ಡ್ ಸೆಟ್ಸು, ಆಮೇಲೆ 2 ಪೀಸು, 3 ಪೀಸ್ ಸೆಟ್ಸು, ಆಮೇಲೆ ತುಂಬ ಅಂದರೆ ಏನು ಗೊತ್ತಾ, ಎಲ್ಲರೂ ಸ್ಯಾರಿ ಬಿಸ್ನೆಸ್ ಮಾಡ್ತಿದಾರಲ್ಲ. ಸೊ ಆ ರೀತಿ ನಾವು ಮಾಡೋಕ್ಕೆ ಹೋಗಲ್ಲ. ನಮ್ದು ಯಾವ ರೀತಿ ಇರುತ್ತೆ ಅಂತಂದರೆ, ಅಂದರೆ ಏನಂತ ಹೇಳೋದು, ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅನ್ನುವಂತಹ ಪ್ಲ್ಯಾನ್. ಈಗ ವಿಲ್ ಬಿ ಸ್ಟಾರ್ಟಿಂಗ್ ವಿತ್ ಈಗ ಮಕ್ಕಳ ಒಂದು ಕಸ್ಟಮೈಸೇಷನ್ ಫ್ರಾಕ್ಸ್ನ ಶುರು ಮಾಡ್ತಾ ಇದ್ದೀವಿ. ಅಂದರೆ ನೆಕ್ಸ್ಟು ರಾಯರ ಸನ್ನಿಧಿಗೆ ಹೋಗಿ ಅಲ್ಲಿಂದ ಶುರು ಮಾಡೋಣ ಅಂತ ಪ್ಲ್ಯಾನ್. ಬಟ್ ಎನಿವೇ ಅವಿಷ್ಕಂಗೆ ಈ ಫ್ರಾಕ್ನ ಹಾಕಿದ್ವಿ ಅಲ್ವಾ. ಸೊ ದಿಸ್ ಇಸ್ ಅವರ್ ಕಸ್ಟಮೈಸೇಷನ್ ಫ್ರಾಕ್. ಸೊ ಅದಕ್ಕೋಸ್ಕರ ನಾನು ಟ್ಯಾಗ್ನ ಕೊಟ್ಟಿದ್ದೀನಿ. ಆ ಪೇಜ್ನ ಹೋಗಿ ಬೇಗ ಫಾಲೋ ಮಾಡಿ. ನಿಮಗೆ ಇಷ್ಟ ಆಗುವಂತಹ ಒಂದು ಅದಿತಿ ಅವಿಷ್ಕ ಸ್ಟೈಲ್ಸ್ ಹೇಳಿದೆ. ಸೊ ಆ ಪೇಜ್ನ ಫಾಲೋ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಈ ಪೇಜ್ನ ಹೇಗೆ ಬೆಳೆಸಿದ್ದೀರಾ, ಈ ಚಾನೆಲ್ನ ಹೇಗೆ ಬೆಳೆಸ್ತಾ ಇದ್ದೀರಾ, ಅದೇ ರೀತಿ ನಿಮ್ಮ ಸಪೋರ್ಟ್ ಬೇಕೇ ಬೇಕಾಗುತ್ತೆ. ಆ್ಯಂಡ್ ಇನ್ನೊಂದು ನೀವು ಅಬ್ಸರ್ವ್ ಮಾಡಿದಿರೋ ನಂಗೆ ಗೊತ್ತಿಲ್ಲ, ಐ ಹ್ಯಾವ್ ಚೇಂಜ್ಡ್ ಇದು ಯೂಟ್ಯೂಬ್ ಚಾನೆಲ್ ನೇಮ್ ಆಲ್ಸೋ. ನಾನು ನಮ್ಮ ಮಕ್ಕಳಿಗಾಗಿ ಬೈ ವೀಣಾ ಕೃಷ್ಣ ಚಾನೆಲ್ನ ಕನ್ಫ್ಯೂಷನ್ ಆಗ್ತಿದೆ ಅಂತ ತುಂಬ ಜನ ಹೇಳ್ತಿದ್ರಿ ಸರ್ಚ್ ಮಾಡಿದಾಗೆಲ್ಲ. ಅದಕ್ಕೋಸ್ಕರ ನಮ್ಮ ಮಕ್ಕಳಿಗಾಗಿ ಬೈ ವೀಣಾ ಕೃಷ್ಣ ಚಾನೆಲ್ನ ನಾನು ಅದಿತಿ ಅವಿಷ್ಕ ಮಾಮ್ ಅಂತ ಮಾಡಿದ್ದೀನಿ. ಆ್ಯಂಡ್ ಇನ್ಸ್ಟಾಗ್ರಾಮ್ ಪೇಜ್ ಅದಿತಿ ಕೃಷ್ಣ .baby_page2 ಅಂತ ಸಮಥಿಂಗ್ ಇತ್ತು, ಅದನ್ನು ನಾನು ಈಗ ಅದಿತಿ ಅವಿಷ್ಕ ಮಾಮ್ ಅಂತಲೇ ಮಾಡಿದ್ದೀನಿ. ಆಮೇಲೆ ಈಗ ಅದಿತಿ ಕೃಷ್ಣ ಯೂಟ್ಯೂಬ್ ಚಾನಲ್, ಅದಿತಿ ಅವಿಷ್ಕ ಯೂಟ್ಯೂಬ್ ಚಾನಲ್ ಅಂತ ಇರುತ್ತೆ. ಎಲ್ಲನೂ ಅದಿತಿ ಅವಿಷ್ಕ ಅಂತ ಹೊಡೆದ್ರೆ ನಿಮ್ಗೆಲ್ಲನೂ ಬರಬೇಕು, ಇವನ್ ಇನ್ ಯೂಟ್ಯೂಬ್, ಇವನ್ ಇನ್ ಇನ್ಸ್ಟಾ. ಆ ರೀತಿ ನಿಮಗೆ ಕನ್ಫ್ಯೂಷನ್ ಯಾವ ರೀತಿ ಇಲ್ಲದೆ ಕ್ಲಾರಿಟಿ ರೀತಿಯಲ್ಲಿ ನಾನು ಮಾಡುವಂಥ ಪ್ರಯತ್ನ ಮಾಡಿರೋದು. ದಯವಿಟ್ಟು ಸಪೋರ್ಟ್ ಮಾಡಿ. ಆ್ಯಂಡ್ ನಮ್ಮ ಇಂಟೆನ್ಷನ್ಸ್ ಏನು ಅಂತಂದರೆ ಕ್ವಾಲಿಟಿ. ಎಸ್, ನೀವು ಹೇಳಿ. ಕ್ವಾಲಿಟಿ ಬಗ್ಗೆ ಏನು ಯೋಚನೆ ಮಾಡೋ ಹಾಗಿಲ್ಲ. ಕ್ವಾಲಿಟಿ ತುಂಬ ವರ್ಕ್ ಮಾಡಿ, ಬ್ಯಾಕ್ಗ್ರೌಂಡ್ ವರ್ಕ್ ಮಾಡಿ ನಾವು ಮಾಡ್ತಾ ಇರೋದು. ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್ ಆದರೆ ಮುಂದುವರಿಸ್ಬೋದು. ಎಸ್, ಸ್ಯಾಟಿಸ್ಫ್ಯಾಕ್ಷನ್ ಆದರೆ ನೀವು ಬಂದೇ ಬರ್ತೀರಾ, ಅದು ನಮ್ಮ ಕಾನ್ಫಿಡೆನ್ಸ್ ಇದೆ. ಇಷ್ಟುವರೆಗೂ ಯಾವುದೇ ರೀತಿ ನಾವು ಯಾವುದ್ರಲ್ಲೂ ನಂಬಿಕೆ ಕಳ್ಕೊಂಡಿಲ್ಲ. ಐದರ್ ಇನ್ ಪ್ರಮೋಷನ್ಸ್ ಇರ್ಬೋದು ಅಥವಾ ಯಾವುದೇ ರೀತಿ ನಂಬಿಕೆ, ನನ್ನ ಫಾಲೋವರ್ಸ್ ನಂಬಿಕೆ ನಾನು ಯಾವತ್ತೂ ಕಳ್ಕೊಂಡಿಲ್ಲ. ಈ ವಿಷಯದಲ್ಲೂ ನಾವು ಕಳ್ಕೊಳ್ಳಲ್ಲ. ಈ ಐಡಿಯಾ ಯಾಕೆ ಬಂದಿದ್ದು ಅಂತಂದರೆ, ಯಾವುದೇ ಒಂದು ಔಟ್ಫಿಟ್ನ ನಾವು ಅದಿತಿಗೆ ಅವಿಷ್ಕ ಇಬ್ರಿಗೂ ಹಾಕಿದಾಗ ಲಿಂಕ್ ಅಂತ ಕೇಳ್ತಾ ಇದ್ವಿ. ಸೊ ವೈ ನಾಟ್ ಟ್ರೈ ದಿಸ್ ಅಂತ ಬ್ಯಾಕ್ಗ್ರೌಂಡ್ ವರ್ಕ್ ಮಾಡಿದಾಗ, ಓಕೆ ವರ್ಕ್ ಮಾಡೋಣ ಇದ್ರ ಬಗ್ಗೆ ಅಂತ ತುಂಬ ವರ್ಕ್ ಮಾಡಿದ್ದೀವಿ, ತುಂಬ ಸುತ್ತಿದ್ದೀವಿ ಇದಕ್ಕೋಸ್ಕರ. ಇಬ್ಬರು ಮಕ್ಳು ಇಟ್ಕೊಂಡು ಯಾರೂ ನಮಗೆ ಸಪೋರ್ಟ್ ಮಾಡಿಲ್ಲ ಒಂದು ದಿನನೂ. ಯಾರು ನಿಮ್ಗೆ ಗೊತ್ತಿದೆ ಅಲ್ವಾ. ಸೊ ಅಂದರೆ ಕಷ್ಟಕ್ಕೆ ಪ್ರತಿಫಲ ಸಿಗುತ್ತೆ. ಸೊ ಏನಂತ ಹೇಳೋದು, ಆ ಬ್ಯಾಕ್ಗ್ರೌಂಡ್ ವರ್ಕ್ ಎಲ್ಲ ಮಾಡಿ ಯಾವುದೇ ರೀತಿ ಏನಂತ ಹೇಳೋದು, ಮೊದಲ ಹೆಜ್ಜೆ ತುಂಬ ಲೇಟ್ ಆದರೂ ನಿಧಾನವಾಗಿ ನಾನು ತುಂಬ ದುಡುಕ್ತೀನಿ. ಬಟ್ ಕೃವಿ ಇಸ್ ನಾಟ್ ಲೈಕ್ ದಟ್. ಅವ್ರು ಲೇಟ್ ಆದರೂ ಪರವಾಗಿಲ್ಲ, ಕರೆಕ್ಟಾಗಿ ಮಾಡೋಣ, ನೀಟಾಗಿ ಮಾಡೋಣ ಅಂತ
ಅವರು ಅಂದರೆ ನಾವು ಅದೇ ರೀತಿ ಪ್ಲಾನ್ ಮಾಡೋದು. ಸೊ ಇನ್ನೇನು ಲಾಂಚ್ ಮಾಡ್ತೀವಿ, ಫಸ್ಟ್ ವಿಡಿಯೋ ಯಾವ್ದು ಬರುತ್ತೆ ಅಂತ ನೀವೇ ನೋಡ್ತೀರಾ. ನೀವು ಆಲ್ರೆಡಿ ನೋಡಿದ್ದೀರಾ, ಅದು ಅವಿಷ್ಕ ಏನು ಹಾಕಿದ್ದಾರೆ ಅದು ನಾವೇ ನಮ್ಮ ಒಂದು ಪ್ಲ್ಯಾನ್, ಅಂದರೆ ನನ್ನ ಡಿಸೈನ್, ನಾನು ಹೇಳಿ ಮಾಡಿಸಿರುವಂಥ ಡಿಸೈನ್. ಇದೇ ರೀತಿ ಎಷ್ಟು ಕ್ಯೂಟ್ ಡ್ರೆಸ್ಸಸ್ ಎಥ್ನಿಕ್ ವೇರ್ಸ್ನೆಲ್ಲ ನಾವು ಆಲ್ರೆಡಿ ಆರ್ಡರ್ ಕೊಟ್ಟು ಪ್ಲೇಸ್ ಮಾಡಿ ತೊಗೊಂಡು ಬಂದು ಇಟ್ಕೊಂಡಿದ್ದೀವಿ ಮನೇಲಿ. ಯೆಟ್ ಟು ಡೂ ದ ವಿಡಿಯೋ, ಶೂಟ್ ದ ವಿಡಿಯೋ, ಆಮೇಲೆ ಅಪ್ಲೋಡ್ ಮಾಡ್ತೀವಿ. ಪ್ಲೀಸ್ ಸಪೋರ್ಟ್ ಮಾಡಿ. ಇನ್ನೇನಾರ ಹೇಳಬೇಕಾ? ಇನ್ನೇನಿಲ್ಲ, ಇವ್ರದ್ದು ಅಷ್ಟೇ. ಒಂದು ಯಾವುದೇ ಥರ ಮಾರ್ಕೆಟಲ್ಲಿ ಸಿಗೋಂಥ ಐಟಮ್ ತೊಗೊಂಬಂದು ನಾವು ಇದು ಮಾಡ್ತಾ ಇಲ್ಲ. ಅಂದರೆ ಈಗ ಸಾರಿ, ನಂಗೆ ತುಂಬ ಜನ ಬೈತಾರೆ, ಇಂಟರಪ್ಟ್ ಮಾಡ್ತೀರಂತೆ. ರಿಯಲಿ ಸಾರಿ. ಮಾರ್ಕೆಟಲ್ಲಿ ಸಿಗೋವಂಥದ್ದು ಇವಾಗ ಫ್ಲಿಪ್ಕಾರ್ಟ್ ಆಗಲಿ, ಅಮೆಝಾನ್ ಆಗಲಿ, ಅಂದರೆ ಯಾವುದೇ ಒಂದು ಬ್ರ್ಯಾಂಡ್ ನೇಮ್ ಎತ್ಕೊಳ್ಳೋದಿಲ್ಲ. ಬಟ್ ಆ ಥರ ಒಂದು ಕ್ವಾಲಿಟೀಸ್ ನಾವು ಇದು ಮಾಡ್ತಾ ಇಲ್ಲ. ನಾವು ಬೇರೆ ಥರ ಕ್ವಾಲಿಟೀಸ್ನೇ ನೋಡಿ, ಒಂದು ಫ್ಯಾಬ್ರಿಕಿಂದ ಹಿಡಿದು ಎಲ್ಲ ಥರನೂ ಚೆಕ್ ಮಾಡಿ ತೊಗೊಂಬಂದು ಇದು ಮಾಡ್ತಾ ಇರೋದು. ನೋಡಿ, ಒಂದು ಸಲ ಟ್ರೈ ಮಾಡಿ ನೋಡಿ, ನಿಮ್ಗೆ ಇಷ್ಟ ಆದರೆ ಟ್ರೈ ಮಾಡಿ ಮುಂದೆ. ಯಾಕೆಂದರೆ ನಾನೇ ಆದರೂ ಅಷ್ಟೇ, ನಾನಿವಾಗ ಅಷ್ಟೇ ಎಲ್ಲ ಕಡೆ ಬಟ್ಟೆ ತೊಗೊಳ್ಳಲ್ಲ, ನಂದು ಒಂದೇ ಶಾಪ್ ಇರೋದು. ಸೀರಿಯಸ್ಲಿ ಹೇಳ್ತಾ ಇದ್ದೀನಿ. ತುಂಬ ಜಗಳ ನನಗೆ ಯಾಕೆ ಅಂದರೆ ನನಗೆ ಆ ಪರ್ಟಿಕ್ಯುಲರ್ ಅಂಗಡಿನೇ ನನಗೆ ಇದು ಒಂದು ಶರ್ಟ್ ಯು ಡೋಂಟ್ ಬಿಲೀವ್ 1000 rupees. ಅವ್ರು ಯಾವುದೇ ಶರ್ಟ್ ತೊಗೊಂಡು 1000 rupees ಕಡಿಮೆ ಹೋಗೋದು. ನಾನು ಅದೇಂತೀನಿ, ನಂಗೆ 1000 rupees ಇದ್ರೆ ನಾನು 10 ಬಟ್ಟೆಗಳು ತೊಗೋತೀನಿ ಅಥವಾ ಒಂದು 5-6 ಬಟ್ಟೆಗಳು ತೊಗೋತೀನಿ. ಬಟ್ ಈ ಡೋಂಟ್ ಕಾಂಪ್ರಮೈಸ್. ಕ್ವಾಲಿಟಿ ವಿಚಾರದಲ್ಲಿ ಅವ್ರು ಕಾಂಪ್ರಮೈಸೇ ಆಗೋದಿಲ್ಲ. ಹುಡುಗಿರ್ ಗೊತ್ತಲ್ವಾ, ಟಾಪ್ ಒಂದು ಸ್ವಲ್ಪ ಕಡಿಮೆ ಆದ್ರೂ ವಿ ಬೈ ಇಟ್. ಬಟ್ ಅವ್ರು ಆ ರೀತಿ ಅಲ್ಲ. ಕ್ವಾಲಿಟಿ ಮ್ಯಾಟರಲ್ಲಿ ಕ್ರುವಿನ ನಾನು ಲೈಕ್ 1000 ಒಂದು ಇದರಲ್ಲಿ ನಂಬಿಡ್ತೀನಿ. ಸೊ ಆ ರೀತಿ. ಸೊ ಟ್ರೈ ಮಾಡಿ, ಹೆಲ್ಪ್ ಮಾಡಿ, ಸಪೋರ್ಟ್ ಮಾಡಿ, ಇನ್ನೇನು ಕೇಳೋದಿಲ್ಲ ಅಷ್ಟೇ. ಓಕೆನಾ? ಆಮೇಲೆ ಕಾರ್ಡ್ ಸೆಟ್ಸ್ ಇರ್ಬೋದು, ಆಮೇಲೆ ಎಲ್ಲ ಪೇಜಲ್ಲಿ ಸಿಗುವಂತಹ ಕಾರ್ಡ್ ಸೆಟ್ಸ್ ಇರ್ಬೋದು, ಅಥವಾ 2 piece ಸೆಟ್ಸ್, ಆಮೇಲೆ ಜೀನ್ಸ್ ಮೇಲೆ ಹಾಕುವಂಥ ಟಾಪ್ಸ್ನ ತುಂಬ ಯೂನಿಕ್ ಆಗಿರುತ್ತೆ, ಸ್ಪೆಷಲ್ ಆಗಿರುತ್ತೆ ಆ್ಯಂಡ್ ಚೆನ್ನಾಗಿರುತ್ತೆ. ಕ್ವಾಲಿಟಿ ವೈಸ್ ಇರ್ಬೋದು, ಅಫೋರ್ಡಬಲ್ ಪ್ರೈಸ್ ಅಂತ ತುಂಬ ಕಡಿಮೆ ಕೊಟ್ಟು ಕ್ವಾಲಿಟಿಲಿ ನಾವು ಕಾಂಪ್ರಮೈಸ್ ಆಗೋದೇ ಇಲ್ಲ. ಒಂದು 50 ರೂಪಾಯಿ ಅಥವಾ 100 ರೂಪಾಯಿ ಹೆಚ್ಚಿಟ್ರು ಅಂತಂದರೆ ಎಲ್ಲರೂ ಮಾಡೋದೇ ಲಾಭಕ್ಕಾಗಿ. ಸೊ ಇಟ್ರೂ ಸಹ ಅದು ಒಳ್ಳೆ ರೀತಿಯಲ್ಲಿರುತ್ತೆ, ಕ್ವಾಲಿಟಿ ಚೆನ್ನಾಗಿರುತ್ತೆ, ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್. ನೀವು ನಿಮ್ಮ ದುಡ್ಡು ಒಂದೊಂದು ಪೆನ್ನಿ ಆಲ್ಸೋ ಮ್ಯಾಟರ್ಸ್ ಅ ಲಾಟ್ ಅಲ್ವಾ. ಪ್ರತಿಯೊಬ್ಬರಿಗೂ ಎಲ್ಲರೂ ದುಡಿಯೋದು ಕಷ್ಟಪಟ್ಟೇನೆ ದುಡಿತಾರೆ. ಸೊ ನಿಮ್ಮ ಒಂದು ಹಣ ಏನು ನೀವು ಇನ್ವೆಸ್ಟ್ ಮಾಡ್ತೀರಾ ನಿಮ್ಮ ಬಟ್ಟೆಗೆ, ಅದು ನಂಬಿಕೆ. ನಾವು ಆ ನಂಬಿಕೆನ ಗಳಿಸ್ಕೊಳ್ಳೋದ್ರಲ್ಲಿ ಯಾವತ್ತೂ ನಾವು ಸೋಲಲ್ಲ. ದಟ್ ಐ ಕ್ಯಾನ್ ಶ್ಯೂರ್. ಸೊ ಫ್ಯಾಬ್ರಿಕ್ ವಿಷಯದಲ್ಲೂ ಅಷ್ಟೇ ತುಂಬ ರಿಸರ್ಚ್ ಮಾಡಿ, ಬ್ಯಾಕ್ಗ್ರೌಂಡ್ ವರ್ಕ್ ಮಾಡಿ ನಾವು ಇದು ಮಾಡ್ತಾ ಇರೋದು. ಅಂದರೆ ಇದು ಒಂದು 15 ದಿನದಿಂದ ನಡೆದಿಲ್ಲ, ಸುಮಾರು ಒಂದು 6 ತಿಂಗಳು ಹಿಂದೆಯಿಂದನೂ ತುಂಬ ನಡೆದಿದೆ. ಅದರಿಂದ ಅಷ್ಟೇ ಹೇಳ್ತಾ ಇರೋದು. ಆಮೇಲೆ ಫ್ಯಾಬ್ರಿಕ್ ವಿಷಯದಲ್ಲಿ ಯಾವುದೇ ಕಾರಣಕ್ಕೂ ಡೌಟ್ ಪಡೋಂಗಂತೂ ಏನೂ ಇರಲ್ಲ. ತುಂಬ ಚೆನ್ನಾಗಿದೆ ಫ್ಯಾಬ್ರಿಕ್ ಮಾತ್ರ. ನಾವು ಹೇಳೋಕ್ಕಿಂತ ನೀವು ಹಾಕಿ ನೀವು ರಿವ್ಯೂ ಕೊಡ್ತೀರಲ್ಲ, ಅದು ನಮ್ಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ವಿಲ್ ಬಿ ಸ್ಟಾರ್ಟಿಂಗ್ ದಟ್ ಸೂನ್. ತುಂಬ ಬೇಗನೆ ಮಾಡ್ತೀವಿ. ಎಸ್, ಮಾಡಿ ಎಲ್ಲರಿಗೂ ಇದಾಗುತ್ತೆ. ಆ್ಯಂಡ್ ಯಾವುದೇ ರೀತಿ ಸದ್ಯಕ್ಕೆ ನಾವು ಶಾಪ್ ಏನೂ ಮಾಡ್ತಿಲ್ಲ. ಇಟ್ಸ್ ಜಸ್ಟ್ ಅನ್ ಆನ್ಲೈನ್ ಒನ್. ಆಮೇಲೆ ಅದು ಪ್ಲಾನ್ ಇದೆ. ನೋಡೋಣ, ನೀವು ಹೇಗೆ ಬೆಳೆಸ್ತೀರಾ, ನೀವು ಹೇಗೆ ಸಪೋರ್ಟ್ ಮಾಡ್ತೀರಾ, ಅದ್ರ ಮೇಲೆ ಎಲ್ಲನೂ ಡಿಪೆಂಡ್ ಆಗುತ್ತೆ. ನಮ್ಮ ಮೇಲೆ ಕಾನ್ಫಿಡೆನ್ಸ್ ಇದೆ ಆ್ಯಂಡ್ ಆ ಕಾನ್ಫಿಡೆನ್ಸ್ನ ನಾವು ಉಳಿಸ್ಕೊಂತೀವಿ ಅನ್ನೋಂಥ ನಂಬಿಕೆನೂ ನಮ್ಮ ಮೇಲೆ ಜಾಸ್ತಿನೇ ಇದೆ. ಅದನ್ನು ಬೇಗ ಆಗುತ್ತೆ. ವಿ ವಿಲ್ ಬಿ ಲೈಕ್ ನಿಮ್ಮನ್ನೆಲ್ಲರೂ ನಮ್ಮ ಶಾಪ್ಸಲ್ಲಿ ನೋಡ್ತೀವಿ. ಆ್ಯಂಡ್ ಸ್ವಲ್ಪ ದಿನ ಆದಮೇಲೆ ನೀವು ಹೊಸ ಮನೆಯೆಲ್ಲ ಮಾಡಿದ್ಮೇಲೆ ಡೈಲಿ ಒಂದು ವೀಡಿಯೋಸ್ ಅಪ್ಲೋಡ್ ಮಾಡಿ. ಇಲ್ಲಿ ಸ್ವಲ್ಪ ಕಷ್ಟ ಆಗ್ತಿದೆ. ಇನ್ನೊಂದು ರೀಸನ್ ಏನು ಅಂತಂದರೆ, ಇಲ್ಲಿ ನಮಗೆ ಸ್ಟಾರ್ಟ್ ಮಾಡಿಬಿಟ್ರೆ ಕಂಟಿನ್ಯೂಟಿ ಸಿಗಲ್ವಾ ಅಂತ ಗೊತ್ತಿಲ್ಲ. ಬಿಕಾಸ್ ಡಿಸ್ಟರ್ಬೆನ್ಸಲ್ಲಿ ವೀಡಿಯೋ ಮಾಡೋಕ್ಕಾಗಲ್ಲ. ಬಿಕಾಸ್ ಅದೇನು ವಾಯ್ಸ್ ಓವರ್ ಕೊಡುವಂಥ ವೀಡಿಯೋಸ್ ಅಲ್ಲ, ಅದು ಡೈರೆಕ್ಟಾಗೇ ಮಾತಾಡಬೇಕು. ಸೊ ಇಲ್ಲಿ ಆಗಲ್ಲ ಅನ್ನೋಂಥ ಕಾರಣಕ್ಕೆ ನಾವು ತುಂಬ ಲೇಟ್ ಮಾಡಿದ್ದು. ಸೊ ನೆಕ್ಸ್ಟ್ ವೀಕ್ ನಾವು ಮಂತ್ರಾಲಯಕ್ಕೆ ಹೋಗಿ ಸ್ಟಾರ್ಟ್ ಮಾಡಿಬಿಡೋಣ ಅಂತ ಅಂದ್ಕೊಳ್ತಿದ್ದೀವಿ. ನೋಡೋಣ, ಆದಷ್ಟು ಬೇಗ ಸ್ಟಾರ್ಟ್ ಮಾಡ್ತೀವಿ. ಸೊ ಅದಿತಿ ಅವಿಷ್ಕಾ ಸ್ಟೈಲ್ಸ್ನ ಸಪೋರ್ಟ್ ಮಾಡಿ ಆ್ಯಂಡ್ ಪೇಜ್ನ ಈಗಲೇ ಫಾಲೋ ಮಾಡಿ. ಲಿಂಕ್ ಕೊಟ್ಟಿರ್ತೀನಿ. ಓಕೆನಾ? ಥ್ಯಾಂಕ್ ಯು. ಎಸ್, ಅದಿತಿ ಕಂದ. ನಾನು ನನ್ನ ಮಗಳನ್ನೇ ತೋರಿಸಲಿಲ್ಲ. ಅದಿತಿ ಈಸ್ ಆಲ್ಸೋ ಇನ್ ರೆಡ್ ಕಲರ್. ಈ ಫ್ರಾಕ್ನ ಯಾವಾಗ ತೊಗೊಂಡಿದ್ದು ಗೊತ್ತಾ? ಅವಾರ್ಡ್ ಇದೆಯಲ್ಲ, ಸೊ ಅವಾರ್ಡ್ ಫಂಕ್ಷನ್ಸ್ಗೆ ಇದನ್ನು ತೊಗೊಂಡಿದ್ದು. ದಿಸ್ ಇಸ್ ಸೋ ಪೂಜೆ ಮಾಡ್ತಾರೆ ಅಷ್ಟೇ ವಾರ್ಡ್ರೋಬಲ್ಲಿ. ಆ್ಯಕ್ಚುಲಿ ಏನು ಗೊತ್ತಾ, ಅವಿಷ್ಕಂಗೆ ಈ ಬಟ್ಟೆನ ಫೋಟೋ ಶೂಟ್ ಮಾಡಿಸಿದ್ವಲ್ಲ, ನಾನೇನಂತೆ ಅದನ್ನೇ ಹಾಕೋದು ಬೇಡ, ಬೇರೆ ತೊಗೊಳ್ಳೋಣ. ಹೀ ಜಸ್ಟ್ ಫಾಟ್ ವಿತ್ ಮೀ ಲೈಕ್ ಎನಿಥಿಂಗ್. ಅದಿತಿಗೆ ಏನು ಜಗಳ ಮಾಡಿದೆ? ಏನು ಜಗಳ ಮಾಡಿದ್ದು? ಅದಿತಿ ಹೇಳಿ. ಏನಿಲ್ಲ, ಎಲ್ಲ ತಗೊಂಡು ವಾರ್ಡ್ರೋಬಲ್ಲಿ ಇಟ್ಬಿಟ್ಟು ಪೂಜೆ ಮಾಡೋದು. ಒಂದು ಗಂಧದ ಕಡ್ಡಿ, ಮ್ಯಾಚ್ ಬಾಕ್ಸ್ ಎಲ್ಲ. ಏನು ಗೊತ್ತಾ, ಅದಿತಿಗೆ ಫುಲ್ಲು ಕ್ವಶನ್ಸ್ ನನಗೆ. ಅದಿತಿಗೆ ಫಸ್ಟ್ ಬರ್ತಡೇ ತೊಗೊಂಡಿರೋದು ಹಾಕಿದ್ಯಾ? ಸೆಕೆಂಡ್ ಬರ್ತಡೇ ಆ್ಯಕ್ಚುಲಿ ಹಾಕಿಲ್ಲ. ಯಾರು ಹಾಕೋಕ್ಕಾಗಲ್ಲ. ಅದೊಂಥರ ಹಾಕೋಕ್ಕಾಗಲ್ಲ ಅಂತಂದರೆ ಅಮ್ಮಂದಿರೇ ಹಂಗೆ. ನಾನು ಅಷ್ಟೇ. ಇವಾಗ ಈ ಔಟ್ಫಿಟ್ನ ಹೊಸ ತೊಗೊಂಡಿದ್ದೀನಿ, ಇದನ್ನ ನೆಕ್ಸ್ಟ್ ಯಾವಾಗ ಹಾಕ್ತೀನಿ, ಯಾವಾಗ ಹಾಕಬೇಕು ಅಂತಂದ್ರೆ ಆಲ್ರೆಡಿ ಹಾಕಿದ್ದೀನಿ ಅಲ್ವಾ ಅಂತ ಅನ್ಸುತ್ತೆ. ಸೊ ಅದಿತಿ ಇದು ಸಕ್ಕದಾಗಿ ಕಾಣಿಸಿದೆ. ಇಬ್ರಿಗೂ ರೆಡ್ ಹಾಕಿ ನಾವು ಗೋಲ್ಡನ್ ಕಲರ್ ಈ ರೀತಿ ಮ್ಯಾಚ್ ಮಾಡಿದ್ದೀವಿ. ಇವಾಗ ಪಾರ್ಟಿ ಸೆಂಟರ್ ಎಲ್ಲ ಬುಕ್ ಮಾಡಿದ್ದೀವಿ, ಕೇಕ್ನು ಬುಕ್ ಮಾಡಿದ್ದೀವಿ, ಅಲ್ಲಿ ಹೋಗ್ತಿದ್ದೀವಿ. ಸೊ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸಿಗೋಣ, ಬಾಯ್. ಇದೇ ಬರ್ತಿದೆ ಪಾರ್ಟಿ ಸೆಂಟರ್. ಅವಿಷ್ಕಾ, ಇಲ್ಲಿ ಅವಿಷ್ಕಾ ಕ್ಯೂಟಿ ಪೈ. ಇಲ್ಲಿ ಯಾರಿದ್ದಾರೆ ನೋಡಿ, ನನ್ನ ಫ್ರೆಂಡ್ ವಿಜಿ.
ಎಲ್ಲದಕ್ಕೂ ಇರ್ತಾರೆ ಅವರು. ಚೀನಿ ಬನ್ನಿ ಒಳಗಡೆ ಬನ್ನಿ, ಬರ್ತಾರೆ ಅವರು. ಸಿಂಪಲ್ ಕೇಕು, ಜಾಸ್ತಿ ಏನು ಮಾಡ್ಸಕ್ ಹೋಗಿಲ್ಲ. ಹ್ಯಾಪಿ ಬರ್ತ್ಡೇ. ನಾನು ಅದನ್ನೇ ಊಟ ಬೇಡ ಅಂದ್ರೆ ಇಲ್ಲಿ ಮದುವೆ ಊಟ ಬಿಡಿ, ಮದುವೆ ಎಲ್ಲ ಮದುವೆಲ್ಲೂ ನಾವಲ್ಲ. ಯಾರು ಜಾಸ್ತಿ ಚೂಟಿನೋ ಫಸ್ಟ್ ಹೋಗ್ತೀವಿ. Happy birthday, Anushka. ಹ್ಯಾಪಿ ಬರ್ತ್ಡೇ ಟು ಅವಿಷ್ಕಾ. ಹ್ಯಾಪಿ ಬರ್ತ್ಡೇ ಅವಿಷ್ಕಾ. ಹ್ಯಾಪಿ ಬರ್ತ್ಡೇ ಟು ಯು. ಮೇ ಗಾಡ್ ಬ್ಲೆಸ್ ಯು. ಮೇ ಗಾಡ್ ಬ್ಲೆಸ್ ಯು. May God bless you. Happy birthday, Avishka. Happy birthday ಕಂತ ಹೇಳಿದ್ರೆ. Happy birthday. Happy birthday. ತಗೊಳ್ಳಿ, ತಿಂತೀರಾ? ತಗೊಳ್ಳಿ ಕಂತ ತಿನ್ಸ್ಕೊಡೋಣ. ಇದನ್ನ ಕ್ಯಾಂಡಲ್ ಹಚ್ಚಿದ್ರಾ? ಈಗ ಅವಿಷ್ಕಾಗೆ ಸ್ವಲ್ಪ ಚೀನಿ ಎಂತ ಇದು ಚೆನ್ನಾಗಿತ್ತಮ್ಮ. ಏನಾದ್ರು ತಗೊಳ್ಳಮ್ಮ, ನಾನೇ ಏನಾದ್ರು ತಂದ್ಕೊಡ್ತೀನಿ. ಓಕೆ ಅಲ್ಲೆಲ್ಲ ಬಂದಿದೆ. ಶಿ ಇಸ್ ದೇರ್ ಇನ್ ಮೈ ಎವ್ರಿ ವುಮೆನ್. ಕಷ್ಟದಲ್ಲಿರ್ಬೋದು, ಸುಖದಲ್ಲಿರ್ಬೋದು. ನಮ್ಮ ಫ್ರೆಂಡ್ಶಿಪ್ ಎಷ್ಟು ವರ್ಷ? ನೀನು ಹೇಳು. 2015 ಸ್ಟಾರ್ಟ್ ಆಗಿದ್ದು. 16 ಆಕ್ಚುಲಿ 10 ಇಯರ್ಸ್ ಆಯ್ತು. 10 years celebration ಅನ್ನೋದು. ಅಂದ್ರೆ ಏನ್ ಗೊತ್ತಾ, ಇಟ್ ಇಸ್ ನಾಟ್ ಲೈಕ್ ನಾವು ಡೈಲಿ ಫೋನ್ ಮಾಡ್ತೀವಿ ಅಂತಾನೂ ಇಲ್ಲ. ಲೈಕ್ 3 months ಆದ್ರೂ ಕೆಲವೊಂದ್ಸಲ ಫೋನ್ ಮಾಡಿರಲ್ಲ, ಬಟ್ ಫೋನ್ ಮಾಡಿದ್ಮೇಲೆ ಅದೇ ಬಾಂಡಿಂಗ್, ಅದೇ ಕನೆಕ್ಷನ್. ಎಲ್ಲಿ ನಿಂತಿರುತ್ತೋ ಅಲ್ಲೇ. ಇದೋಣ ಪಾಪ. ಒಂದೇ ಒಂಚೂರು ಬ್ರೆಡ್ ಇದೆ. ಓಕೆ ಸಾಕು ಚಿನ್ನಿ. ಹ್ಯಾಪಿ ಬರ್ಡೇ ಮಗ್ನೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಇನ್ ಅವರ್ ಲೈಫ್. ನೋಡು ಮಾತಾಡಿ ಅಂದ್ರೆ ಇದು ಯಾರು ಏನೇ ಹೆಣ್ಮಗು ಅಂತ ನಮ್ಮನ್ನ ಆಡ್ಕೊಂಡಿದ್ರು, ಬಟ್ ಎವ್ರಿ ಸಿಂಗಲ್ ಡೇ ವಿ ಸ್ಲೀಪ್ ವಿತ್ ಅ ಪೀಸ್ಫುಲ್ ಮೈಂಡ್. ಖುಷಿಯಿಂದ ಬ್ಲೆಸ್ಸಿಂಗ್ ಅದು. ಎಸ್, ಅವರಿಬ್ರು ಬಾಂಡಿಂಗ್ ನೋಡ್ತೀವಲ್ಲ, ತುಂಬಾ ಖುಷಿ ಇದೆ. ಅವಿಷ್ಕಾ ಇಲ್ಲಿ ಅವಿಷ್ಕಾ ಇಲ್ಲಿ ಅವಿಷ್ಕಾ ಬೇಬಿ ಮಾಡಲ್ ನಾರ್ಮಲ್ ಕಾಟನ್ ಫ್ರಾಕ್ ನಾನು ಈಗ ಒಂದ್ಸಲ ಫಸ್ಟ್ ತಂದೆ ನೋಡಿ ಅತಿಥಿಗೆ, ಆಮೇಲೆ ಸಾವಂತ ಮೇಲೆ ಯಾವ ಕೊಡಲ್ಲ. ಬೋರ್ಡ್ ಗುಂಡದ್ದು ಬರ್ತ್ಡೇ ಪಾರ್ಟಿ ಆಯಿತು. ಸೊ ನನ್ನ ಫ್ರೆಂಡು ಡಯಟಲ್ಲಿದ್ದರು, ಅವ್ರು ಊಟ ಮಾಡಲ್ಲ ಅಂತ ಹೇಳಿದ್ರು. ಸೊ ಅವ್ರನ್ನ ಮನೆಗೆ ಡ್ರಾಪ್ ಮಾಡಿ ನಾನು ಇವಾಗ ಕೇವನ್ ಡೈವ್ ರೆಸ್ಟೋರೆಂಟ್ ಬಂದಿದ್ದೀವಿ. ಬಸವೇಶ್ವರ ನಗರಲ್ಲಿ ಇದೆಯಲ್ಲ, ಸೊ ಆ ಕೇವನ್ ಡೈವ್ ಬಂದಿದ್ದೀವಿ. ಅದಿತಿಗೂ ಡ್ರೆಸ್ ಚೇಂಜು, ಅವಿಷ್ಕಂಗೂ ಡ್ರೆಸ್ ಚೇಂಜ್ ಮಾಡಿಬಿಟ್ಟೆ.
ಅದಿತಿಮ್ಮ ಕಮ್ ಲೆಟ್ಸ್ ಪೋಸ್